ಶನಿವಾರದ ಎಪಿಸೋಡ್ ಅನ್ನ ಸುದೀಪ್ ಅವರು ಸಿಕ್ಕಾಪಟ್ಟೆ ಕ್ಲಾಸ್ ಗಳನ್ನ ತಗೊಳ್ಳುವ ಮೂಲಕ ಮುಂದುವರ್ಸ್ಕೊಂಡು ಹೋಗ್ತಾರೆ. ಮನೆ ಮಂದಿಗೆ ವಾರ ವಾರ ಬಂದು ಸುದೀಪ್ ಅವರು ಬೈತಾ ಇರೋ ರೇಂಜ್ ಅನ್ನ ನೋಡ್ಕೊಂಡು ಸುದೀಪ್ ಅವರಿಗೆ ಒಂದು ಘಟನೆ ನೆನಪಿಗಾಗತ್ತೆ. ನಾನು 10 ಸೀಸನ್ ಗಳನ್ನ ನಡ್ಸ್ಕೊಂಡು ಬಂದಿದ್ದೀನಿ, ಯಾವ ಸೀಸನ್ ಅಲ್ಲೂ ಕೂಡ ನಾನು ಇಷ್ಟು ಬೈದಿರೋ ಎಪಿಸೋಡ್ಗಳೇ ಇಲ್ಲ. ಈ ಸೀಸನ್ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿದೆ ಹಾಗೂ ಬೈಯುವಂತದೇ ಕಾರ್ಯಕ್ರಮ ಶನಿವಾರ ಪೂರ ನಡೀತಿರೋದು ದುರದೃಷ್ಟ ಅಂತ ಹೇಳಿ ಸುದೀಪ್ ಅವರು ಹೇಳಿದ್ರು. ಸ್ವತಃ ಚೈತ್ರ ಅವರ ಬಂಡವಾಳವನ್ನ ಬಯಲಿಗೆ ಹೇಳಿದ್ರು, ಅವರ ಮುಖವನ್ನ ಕಲ್ಚಿಟ್ರು. ಸೊ ಶನಿವಾರ ಬಂದ್ರೆ ಅಥವಾ ಕಳಪೆ ಅನ್ನೋದೊಂದು ಬಂದ್ರೆ ಚೈತ್ರ ಅವರೇ ನೀವು ಮಾಡ್ತಿರೋ ನಾಟಕಗಳು ಎಲ್ರಿಗೂ ಕೂಡ ಗೊತ್ತಾಗ್ತಿದೆ, ಜನಗಳು ಎಲ್ಲರೂ ಇದನ್ನ ನೋಟಿಸ್ ಮಾಡ್ತಿದ್ದಾರೆ, ನೆಟ್ಟಿಗೆ ಇರೋದನ್ನ ಕಲೀರಿ ಅಂತ ಹೇಳಿ ಸುದೀಪ್ ಅವರು ಡೈರೆಕ್ಟ್ ಆಗಿ ಹೇಳಿದ್ರು. ಇದು ಎಲ್ರಿಗೂ ಕೂಡ ಮೆಚ್ಚುಗೆ ಆಯ್ತು. ಬಟ್ ಸುದೀಪ್ ಅವರು ಎಪಿಸೋಡ್ ಮುಗಿಸುವಂತ ಸಂದರ್ಭದಲ್ಲಿ ಹನುಮಂತನ ವಿರುದ್ಧ ಒಂದು ಮಾತನ್ನ ಆಡ್ತಾರೆ. ಸೊ ಆಟ ಕ್ಯಾನ್ಸಲ್ ಆದ್ರೆ ಆಗ್ಲಿ ಅನ್ನೋ ಮಾತು ಹನುಮಂತನ ಬಾಯಿಂದ ಬರಬಾರ್ದು, ಇವ್ರು ಯಾವ ಅಪ್ಪನ ಮನೆದು ಅಲ್ಲ ಅಂತ ಹೇಳಿ ಹೇಳ್ತಾರೆ. ಬಟ್ ಸುದೀಪ್ ಅವರು ಅಲ್ಲೇ ಅಡವಿರೋದು, ಹನುಮಂತು ಎಲ್ಲೂ ಕೂಡ ಆ ಮಾತನ್ನ ಆಡಿಲ್ಲ. ಆ ಮಾತನ್ನ ಆಡಿರೋದು ಚೈತ್ರ ಅವರು ಹೇಳ್ತಾರೆ, ನಾವು ಈಗ ಒಂದು ನಿರ್ಧಾರನ ತಗೊಳ್ಳಿಲ್ಲ ಅಂದ್ರೆ ಆಟ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿ. ಆಗ ಅವನು ಹೇಳ್ತಾನೆ, ಆ ಮೋಸದಿಂದ ಆಡೋದಕ್ಕಿಂತ ಕ್ಯಾನ್ಸಲ್ ಆದ್ರೆ ಆಗ್ಲಿ ಅಂತ ಹೇಳಿದ್ದಾನೆ ಹೊರತು ಅವನ ಬಾಯಿಂದ ಆ ಮಾತು ಬಂದಿರಲಿಲ್ಲ. ಸುದೀಪ್ ಅವರು ಎಪಿಸೋಡ್ ನೋಡ್ದೇನೆ ಮಾತನಾಡಿದ್ರು ಅಂತ ಹೇಳಿ ನಮ್ಮ ಅನಿಸಿಕೆ ಅನ್ನಿಸ್ತಾ ಇದೆ. ಆದ್ರೆ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಇವತ್ತು ನಡೆದಿದೆ. ಆ ಪ್ರಕ್ರಿಯೆಯಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ಹೇಳ್ತಾರೆ, ಸೆಲ್ಫ್ ನಾಮಿನೇಟ್ ಅನ್ನ ಮಾಡ್ಕೊಂಡಿರ್ತಾರೆ ಯಾರು, ತ್ರಿವಿಕ್ರಮ್ ಅವರು. ಮನೆಯಲ್ಲಿ ಗೆಲ್ಲುವಂತ ಸ್ಪರ್ಧಿಗಳಲ್ಲಿ ಟಾಪ್ 5 ಅಂತ ಹೇಳಿ ಬಂದಾಗ ಅದ್ರ ಪ್ರಥಮವಾಗಿ ನಿಲ್ಲದೆ ತ್ರಿವಿಕ್ರಮ್ ಅಂತ ಹೇಳಿ ಹೇಳ್ಬೋದು. ಅದರಂತೆ ಈ ವಾರ ತ್ರಿವಿಕ್ರಮ್ ಅವರು ಸೆಲ್ಫ್ ನಾಮಿನೇಟ್ ಮಾಡ್ಕೋತಾರೆ, ನನಗೆ ನಾನೇ ನಾಮಿನೇಟ್ ಮಾಡ್ಕೋತೀನಿ ಅಂತ ಹೇಳಿ ದೊಡ್ಡ ಹೀರೋಯಿಸಂ ತೋರ್ಸಕ್ ಹೋಗ್ತಾರೆ. ಅದನ್ನ ಬಂದು ಸುದೀಪ್ ಅವರು ಕ್ಲಾಸ್ ತಗೊಳ್ತಾರೆ. ನೀನು ಹೀರೋಯಿಸಂ ತೋರ್ಸೋದು ಅಥವಾ ಸಿಂಪತಿ ತೋರ್ಸೋದು ಜನಗಳಿಗೆ ಕಣ್ಣ ಮುಂದೆ ಕಾಣ್ತಾ ಇದೆ, ಇಲ್ಲಿ ಇಂಡಿವಿಜುವಲ್ ಆಡಕ್ ಬಂದಿದ್ಯಾ, ಯಾರಿಗೋಸ್ಕರನೋ ನೀನೇ ಸೆಲ್ಫ್ ನಾಮಿನೇಟ್ ಮಾಡ್ಕೋತೀಯಾ ಅಥವಾ ಎಲಿಮಿನೇಟ್ ಹೋಗ್ತೀಯಾ ಅಂತ ಹೇಳಿದ್ರೆ ನೀನು ಆಡ್ಲಿಕ್ಕೆ ಲಾಯಕ್ಕಿಲ್ಲ ಅಂತಾನೂ ಕೂಡ ಹೇಳ್ತಾರೆ. ಅದರಂತೆ ಈ ವಾರ ನಿಮ್ಗೆಲ್ರಿಗೂ ಗೊತ್ತಿರೋಂತೆ ಎಲಿಮಿನೇಷನ್ ಇರೋದಿಲ್ಲ. ಬಿಕಾಸ್ ಯಾಕಂದ್ರೆ ಸುರೇಶ್ ಅಣ್ಣ ಅವರು ಮನೆಯಿಂದ ಆಚೆ ಹೋಗಿರೋ ಕಾರಣದಿಂದ ಈ ವಾರ ಒಬ್ಬ ವ್ಯಕ್ತಿ ಆಚೆ ಹೋದಂತೆ ಕಾರಣ. ಸೊ ಅದಕ್ಕೋಸ್ಕರ ಎಲಿಮಿನೇಷನ್ ಇರೋದಿಲ್ಲ. ಆದ್ರೆ ತ್ರಿವಿಕ್ರಮ್ ಅವ್ರನ್ನ ಕೊನೆಯಲ್ಲಿ ನಿಲ್ಲಿಸಿ ಸ್ವತಃ ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡಿರೋದಕ್ಕೆ ಅವರ ಸ್ವಲ್ಪ ಪುಕ್ಕಲ್ತನ ಉಟ್ಕೊಳ್ಳಿ, ಎಲಿಮಿನೇಟ್ ಆಗಿ ಹೋದ್ರೆ ನಾನು ಏನ್ ಗತಿ ಅಂತ ಹೇಳಿ ಗೊತ್ತಾಗ್ಲಿ ಅಂತ ಹೇಳಿ ಸುದೀಪ್ ಅವರು ತ್ರಿವಿಕ್ರಮ್ನ ಲಾಸ್ಟ್ ವರೆಗೆ ಇಟ್ಕೊಂಡು ತ್ರಿವಿಕ್ರಮ್ ಎಲಿಮಿನೇಷನ್ ಪ್ರಾಂಕ್ ಅನ್ನ ಮಾಡಿದ್ದಾರೆ. ಸೊ ತ್ರಿವಿಕ್ರಮ್ ಅವರು ಮನೆಯಿಂದ ಆಚೆ ಹೋಗೋ ತರ ಹೋಗಿ ಮತ್ತೆ ಗೇಟ್ ಇಂದ ಹೊರಗಡೆ ಬಂದಿದ್ದಾರೆ. ಸೊ ಭವ್ಯ ಅವರು ಸಿಕ್ಕಾಪಟ್ಟೆ ಹತ್ತಿರೋ ಸಿಚುವೇಶನ್ ನಡೆದಿದೆ. ಜೊತೆಗೆ ಈ ಎಪಿಸೋಡ್ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ನೀವು ಕೂಡ ನೋಡಿ, ಪ್ರಾಂಕ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ತ್ರಿವಿಕ್ರಮ್ ಎಲ್ರು ಹೊರಗಡೆ ಹೋಗ್ತಾನೆ ಅಂತಾನೆ ಅನ್ಕೊಂಡಿದ್ರು, ಕೆಲವು ಜನ ಗೊತ್ತಿರಲಿಲ್ಲ ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಅಂತ ಹೇಳಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.